ಈ ಕಲ್ಯಾಣ ಕ್ರಾಂತಿಯ ತಿಲಕ, ಈ ಲಿಂಗಾಯತ ಧರ್ಮದ ಜೀವಾಳವಾಗಿರುವ ಹುತಾತ್ಮ ಚೇತನರಾಗಿರುವ ಕಲ್ಯಾಣಮ್ಮ, ಹರಳಯ್ಯ, ಮಧುವರಸ, ಶೀಲವಂತ, ಲಾವಣ್ಯವತಿ, ಹಾಗೆ ಈ ಒಂದು ಧರ್ಮದ ಕಿರೀಟಪ್ರಾಯವಾಗಿ ಕಂಗೊಳಿಸಿರ್ತಕ್ಕಂಥ 770 ಅಮರಗಣಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ತತ್ಸ್ವರೂಪವಾಗಿ 12ನೇ ಶತಮಾನದ ಆ ಒಂದು ಶರಣರ ಆತ್ಮವೇ ಬಂದು ನಿಮ್ಮೆಲ್ಲರನ್ನ ಈ ರೀತಿಯಾಗಿ ಉರಿಗೊಳಿಸ್ತಾ ಇದೆ, ಈ ರೀತಿಯಾಗಿ ಪ್ರೇರಣೆಗೊಳಿಸ್ತಾ ಇದೆ. ಹಾಗಾಗಿ ನೀವು ಯಾರು ಬೇರೆ ಅಲ್ಲ, ಸಾಕ್ಷಾತ್ ಶರಣ ತತ್ಸ್ವರೂಪಿಗಳೇ ಅಂತ ಭಾವಿಸ್ಕೊಂಡು ಇವತ್ತು ಈ ಒಂದು ಬಸವ ಕಲ್ಯಾಣದೆಡೆಗೆ ನಮ್ಮ ಕಲ್ಯಾಣ ನಡಿಗೆ ಅಂತಕ್ಕಂಥ ಈ ಒಂದು ವಿನೂತನವಾಗಿರುವ ಕಾರ್ಯಕ್ರಮದ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು ಯಾವಾಗಲೂ ಅವ್ರನ್ನ ಕರೆಯೋದಿಷ್ಟೇ. ನಮಗೆ ಗಾಂಧೀಜಿಯವರು ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟರು. ಗಾಂಧೀಜಿ ಅಂತ ವ್ಯಕ್ತಿ ಅಂದ ತಕ್ಷಣ ಮತ್ತೆ ಏನೂ ಯೋಚನೆ ಬರಬಾರದು, ಅಲ್ಲಿ ಓನ್ಲಿ ಸ್ವತಂತ್ರ ಹೋರಾಟ ಅಷ್ಟೇ ಬರಬೇಕು. ಹಾಗೆ ಕರ್ನಾಟಕದ ಗಾಂಧಿ ಅಂತ ಹರ್ಡೇಕರ್ ಮಂಜಪ್ಪನ ಕರಿತೀವಿ. ಹಾಗೆ ಅತಿಶಯೋಕ್ತಿ ಅಂತ ಅನ್ಕೋಬಾರ್ದು, ಯಾಕಂದ್ರೆ ಕೆಲವರಿಗೋಸ್ಕರವಾಗಿ ನಮ್ಮ ಶರಣರೇ ನಾಗರಳ್ಳಿ ಅವರು ಹೇಳಿದರು, ಆ ಸಮಯ ಬಂದಾಗ ಒಬ್ಬೊಬ್ಬರನ್ನ ಉರಿಗೊಳಿಸ್ತಾರೆ ಅಂತ. ಹಾಗೆ ನಮ್ಮ ಕಲ್ಯಾಣ ನಾಡಿನಲ್ಲಿ ಬಹಳಷ್ಟು ಜನ ಪೂಜ್ಯರು, ನಮ್ಮ ಗಂಗಾಂಬಿಕೆಯವರು, ಮಾತಾಜಿಯವರು, ಬಾಲ್ಕೆ ಅಪ್ಪವರು ವಿನೂತನವಾಗಿರುವ ಕಾರ್ಯಕ್ರಮಗಳು ನಡೆದಿದ್ದಾವೆ. ಅವೆಲ್ಲವನ್ನೂ ಸಹಿತ ಅವೆಲ್ಲವೂ ಬಸವ ತತ್ವ ಒಂದು ಬೆಳವಣಿಗೆಗಾಗಿ, ಏಳಿಗೆಗಾಗಿ. ಮತ್ತು ಬರೀ ನಾವಷ್ಟೇ ಮಾಡ್ತೀವಿ ಅಂದರೆ ಸಚ್ಚಾರಿತ್ರ್ಯ ಕಾರ್ಯಕ್ರಮ ಅವ್ರೇನು ಮಾಡಲ್ಲ ಅಂತ ಯಾರಲ್ಲೂ ಗೊಂದಲ ಬರಬಾರ್ದು. ಪ್ರತಿ 365 ದಿವಸವೂ ಸಹಿತ ಅನುಭವ ಮಂಟಪ, ಅವತ್ತು ಅನುಭವ ಮಂಟಪ ಒಂದು ದಿವಸನೂ ನಿಂತಿಲ್ಲ. ಹಾಗೆ ಅವತ್ತು ಅನುಭವ ಮಂಟಪ 770 ಅಮರಗಣಗಳು ಒಳಗೊಂಡಿರ್ತಕ್ಕಂಥ ಪ್ರತಿದಿನದ ಚರ್ಚೆ, ಚಿಂತನೆ ನಡೀತಾ ಇದೆ. ಹೀಗೆ ಅದು ಉತ್ಸಾಹದೊಂದಿಗೆ ಕಾರ್ಯಕ್ರಮ ಪ್ರತಿನಿತ್ಯವೂ 365 ದಿವಸ ಆಗಬೇಕು. ಎಲ್ಲರನ್ನ ಇನ್ವಾಲ್ವ್ಮೆಂಟ್, ಇದು ಯಾವತ್ತೂ ಡಿಸ್ಟ್ರಾಯ್ ಆಗಿ ಕೆಲಸ ಮಾಡಬಾರ್ದು, ಹೊಂದಾಣಿಕೆಯಿಂದ ಕೆಲಸ ಆಗಬೇಕು ಅಂತಕ್ಕಂಥ ಕಾರಣದಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಸವ ಧರ್ಮದ ಗಾಂಧಿ ಅಂತೀನಿ ನಾನು ಯಾವಾಗಲೂ. ಅವರು ಒಂದು ಉದಾಹರಣೆ ಬಹಳ ಅದ್ಭುತ ಕೊಡ್ತಾರೆ ಯಾವಾಗಲೂ, ಅದು ಬಹಳ ಪ್ರೇರಣೆ. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಎಲ್ಲರೂ ನುಗ್ಗುತ್ತಾರೆ, ಹಂಗೆ ಹೆಣ್ಮಕ್ಳು ಸಹಿತ ಗಾಂಧಿ ಕರೆಗೆ ಹೋಗ್ತಾ ಇರ್ತಾರೆ. ಹೋಗಂತ ಸಂದರ್ಭದಲ್ಲಿ ತನ್ನ ಒಡವೆಗಳನ್ನೆಲ್ಲ ತೆಗೆದು ಒಬ್ಬ ಮನುಷ್ಯನಿಗೆ ಕೊಟ್ಬಿಡ್ತಾಳೆ. ಟೋಪಿ, ಗಾಂಧಿ ಟೋಪಿ ಹಾಕೊಂಡಿರ್ತಾನೆ. ಅವಾಗ ಕೊಟ್ಟು, ನಾನು ಮನೆಯವರಿಗೆ ಈ ಎಲ್ಲ ಒಡವೆಗಳನ್ನು ಕೊಟ್ಟು ಹೇಳ್ಬಿಡು, ನಿಮ್ಮ ಮನೆಯವರು ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ್ದಾರೆ ಗಾಂಧೀಜಿ ಜೊತೆ ಅಂತ ಹೇಳ್ಬಿಡು ಅಂತ. ಅವಾಗ ಅವನಂತಾನೆ, ಅಲ್ಲಮ್ಮ 100 ತೊಲೆ ಬಂಗಾರ ನನ್ನ ಕೈಗೆ ಕೊಡ್ತಾ ಇದೆಯಾ, ಯಾವ ಭರವಸೆಯಿಂದ ಕೊಡ್ತಾ ಇದೀಯ ನೀನು? ಅವಾಗ ಆಕೆ ಹೇಳೋ ಮಾತು ಎಷ್ಟು ಅದ್ಭುತ ಇದೆ ಅಂತಂದ್ರೆ, ಗಾಂಧಿ ಟೋಪಿ ಹಾಕ್ಕೊಂಡವರು ಯಾವತ್ತೂ ಸಹಿತ ಟ್ರಾನ್ಸ್ಪರೆನ್ಸಿ ಆಗಿರ್ತಾರೆ, ಈ ದೇಶಕ್ಕೆ ಹೋರಾಟ ಮಾಡ್ತಾರೆ, ಅವರು ಒಂದು ಮಾಸಿ ಬಂಗಾರನು ಸಹಿತ ಕದಿಯೋದಿಲ್ಲ ಅಂತ ತಿಳ್ಕೊಂಡು ನನಗೆ ಖಾತ್ರಿ ಅದ. ಹಾಗಾಗಿ ನೀನು ನೇರವಾಗಿ ಒಪ್ಪಿಸ್ತೀಯ ಅಂತ ನಾನು ನಂಬಿಕೆ ಇಡೋದು ನಿನ್ಗೆ ಮೇಲೆ ಅಲ್ಲ, ನೀನು ಹಾಕ್ಕೊಂಡಿರ್ತಕ್ಕಂಥ ಗಾಂಧಿ ಟೋಪಿ ಅದನ್ನು ಯಾವಾಗಲೂ ಹೇಳಿ ನಮ್ಮ ಎಲ್ಲ ಯುವಕ ಮನಸ್ಸುಗಳನ್ನು ಪರಿವರ್ತನೆ ಮಾಡ್ತಾರೆ. ನಾನು ಯಾವಾಗಲೂ ಅವ್ರಿಗೆ ಹೇಳ್ತೀನಿ, ಸಂಘಟನಾ ಚತುರತೆ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯೊಂದಿಗೆ ಲಿಂಗಾನಂದ ಅಪ್ಪಾಜಿಯವರು, ಮಾತಾಜಿಯವರು ಎಲ್ಲ ಶರಣರು ಅವತ್ತು ತುಂಬಿದ್ದಾರೆ. ಮಾತಾಜಿಯವರು 1986ರಲ್ಲಿ ಅವರು 83ರಲ್ಲಿ ಕ್ರಿಯಾ ಯೋಜನೆ ಆಯಿತು, ರಾಷ್ಟ್ರೀಯ ಉತ್ಸವ ಕಟ್ಟಬೇಕಂತ. 86ನೇ ಇಸ್ವಿಯಲ್ಲಿ ಇದೇ ಬೀದರ್ದಲ್ಲೇ ಅವರು ಅಂಥದ್ದೊಂದು ಸಂಘಟನೆ ಕಟ್ಟಿ ಅದಕ್ಕೆ ಅಧ್ಯಕ್ಷರಾಗ್ಯಾರ. ಅವರು ಮೊದಲ ಹೆಸರು ರಾಜಕುಮಾರ್, ಈಗ ಬಸವಕುಮಾರ್, ಏನೂ ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಬಟ್ ರಾಜ ವೈಭವ ಆಕತಿ, ಬಸವ ವಿನಯಿತ ಭಾವದಿಂದ ಎಲ್ಲರನ್ನೂ ಮೇಲೆತ್ತಬೇಕಂತ ಭಾವ. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮವನ್ನು ಅವ್ರು ನಿರಂತರವಾಗಿ ಆಯೋಜನೆ ಮಾಡ್ತಾನೆ ಬರ್ತಾರೆ. ಅವರು ಕಸ ತಿನ್ನೋದಕ್ಕಿಂತ ತುಸು ತಿನ್ನಿಸ್ಬೇಕು ಅನ್ನೋದು ಬಹಳ ಮುಖ್ಯ, ಅದರದ್ದು ಅಜೆಂಡಾ. ಹಾಗಾಗಿ ಅವರ ಮೂಲ ಉದ್ದೇಶಗಳ ಕಾರ್ಯಕ್ರಮದಲ್ಲಿ ಆಕರ್ಷಣೆ ಮಾಡತಕ್ಕಂಥ ಮನಸ್ಸುಗಳಂದ್ರೆ, ಒಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಎರಡನೇದು ಸಮಾಜದಲ್ಲಿ ಯುವಕರು. ಹಾಗಾದ್ರೆ ಮುದುಕರೇನು ಕೆಲಸಕ್ಕೆ ಬರಲ್ಲ ಏನ್ರಿ ಅಂತಲ್ಲ, ಅವ್ರು ಹೇಳ್ತಾರೆ ಮುದುಕರಾದವ್ರಿಗೆ ಅಂತಂದ್ರೆ ಮುಂದಿನ ಜನ್ಮಕ್ಕೆ ನಾವು ಪ್ರವಚನ ಮಾಡಿ ಅವ್ರನ್ನ ಪರಿವರ್ತನೆ ಮಾಡಿದಾಗ, ಯುವಕರಂತಂದ್ರೆ ಈ ಜನ್ಮದಲ್ಲಿ ಅಂತ. ಹಾಗಾಗಿ ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆ ನಮ್ಮ ಕಲ್ಯಾಣ ನಾಡಿನಲ್ಲಿ ಆಗ್ತಾ ಇದೆ ಅನ್ನೋದೇ ಒಂದು ಹೆಮ್ಮೆ. ಇದು ಯಾವುದೇ ರೀತಿಯಿಂದ ರಾಜಕೀಯ ಕಾರ್ಯಕ್ರಮ ಅಲ್ಲ ಮತ್ತು ಸಾಮಾಜಿಕ ಕಾರ್ಯಕ್ರಮನೂ ಅಲ್ಲ. ಇದು ಕೇವಲ ಭಕ್ತಿಯ ತಳಹದಿಯ ಮೇಲೆ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಒಂದು ಕಡೆ ಜೇಡರ ದಾಸನವರು ಬಹಳ ಚೆನ್ನಾಗಿ ಹೇಳ್ತಾರೆ, ಅನುಭಾವವಿಲ್ಲದ ಭಕ್ತಿ ತಲೆ ತಳಗಾಗುವುದಯ್ಯ,
ಅನುಭಾವ ಭಕ್ತಿಗಾಧಾರ. ಅನುಭಾವ ಉಳ್ಳವರ ಕಂಡು ತೂರ್ಯ ಸಂಭಾಷಣೆ ಬೆಸಗೊಂಡರೆ ನೋಡಿ ಎಷ್ಟು ಜನ ತೂರ್ಯ ಸಂಭಾಷಣೆ ಅಂದ್ರೆ ನಮಗೆ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾಯ್ತು ಅಂತಂದ್ರೆ ಡಿವೋಷನಲ್ ಪವರ್ ಬಹಳ ಮುಖ್ಯ, ಭಕ್ತಿಯ ಶಕ್ತಿ ಬಹಳ ಮುಖ್ಯ. ಎಷ್ಟು ನಾವು ಭಕ್ತಿಯಿಂದ ಇನ್ವಾಲ್ವ್ಮೆಂಟ್ ಆಗ್ತೀವಿ, ಭಾವನಾತ್ಮಕವಾಗಿ ಅದರಲ್ಲಿ ತೊಡಗಿಸ್ಕೊಳ್ತೀವಿ, ಅಷ್ಟು ನಮ್ಮನ್ನು ನಾವು ಅಂತರಂಗದಲ್ಲಿ ಪರಿಶುದ್ಧ ಮಾಡ್ಕೊಳ್ತೀವಿ ಅಂತ. ಜಗತ್ತಿನಲ್ಲಿ ನೀವು ಯಾವುದೇ ಇತಿಹಾಸವನ್ನು ತೆಗೆದು ನೋಡ್ರಿ, ಯಾವುದೇ ಮಹಾಕಾವ್ಯಗಳನ್ನು ಇಲ್ಲಿವರೆಗೆ ನಾನು 15-20 ಕಾವ್ಯಗಳನ್ನು ಅಧ್ಯಯನ ಮಾಡಿದ್ದೀನಿ, ಯಾವುದೇ ಕಾವ್ಯಗಳನ್ನು ತೆಗೆದು ನೋಡಿದ್ರು ಸಹಿತ ಭಕ್ತಿಗೆ ಒಂದು ಭಂಡಾರ ಅಂತಂತಂದ್ರೆ ಅಲ್ಲಿ ಬಸವಣ್ಣವರು ಒಬ್ಬರೇ ಕಾಣಿಸ್ತಾರೆ. ಎಲ್ಲರೂ ಸಹಿತ ಭಕ್ತಿ ಪ್ರದಾಯಕ ಅಂತ ತಿಳ್ಕೊಂಡು ಹೇಳೋದಿಲ್ಲ. ಭಕ್ತಿ ಭಂಡಾರ ಅಂದ್ರೆ ನಮ್ಮ ಬ್ಯಾಂಕಿನಲ್ಲಿ ಸಂಪತ್ತು ಇಟ್ಕೊಂಡಿದೀವಿ ಅಂತಂತಂದ್ರೆ ಒಡೆಯ ಆಗಿರ್ತದೆ ಅವ್ರು ಹೇಳ್ತಾರೆ ಆರ್ಥಿಕ ಸಂಪತ್ತನ್ನು ಎಲನ್ ಮಸ್ಕ್ ಇವತ್ತು ಇಡೀ ಜಗತ್ತಿನಲ್ಲಿ ಶ್ರೀಮಂತ ಮತ್ತೆ ಬೇರೆ ಬೇರೆಲ್ಲ ಹೇಳ್ತಾರೆ. ಆದ್ರೆ ಅವರೆಲ್ಲ ಭೌತಿಕ ಸಂಪತ್ತಿಗೆ ಒಡೆಯರಾದ್ರೆ ಭಕ್ತಿಗೆ ಸಂಪತ್ತಿಗೆ ಒಡೆಯ. ಹಂಗಾದ್ರೆ ಆಧ್ಯಾತ್ಮಿಕ ಸಂಪತ್ತಿಗೆ ಒಡೆಯ ಅಂತ ಅನ್ಬೋದಾಗಿತ್ತು, ಜ್ಞಾನದ ಸಂಪತ್ತಿಗೆ ಒಡೆಯ ಅನ್ಬೋದಾಗಿತ್ತು. ಕಾಯಕ ಕೈಲಾಸ ಬಸವಣ್ಣರು ಕೊಟ್ಟಿದ್ದಾರೆ, ಹಾಗಾಗಿ ಕಾಯಕದ ಸಂಪತ್ತಿಗೆ ಒಡೆಯ ಅಂತ ತಿಳ್ಕೊಂಡು ಹೇಳ್ಬಹುದಾಗಿತ್ತು. ಸ್ವತಃ ಅವರೇ ಫೈನಾನ್ಸಿಯಲ್ ಏನಿದ್ರು ಮಿನಿಸ್ಟರ್ ಇದ್ರು, ಆರ್ಥಿಕ ಸಚಿವರು ಇದ್ರು, ಆದ್ರೂ ಹೇಳ್ಬಹುದಾಗಿತ್ತು. ಅದೆಲ್ಲವನ್ನ ಬಿಟ್ಟು ಭೌತಿಕತೆ ಹೊರತಾಗಿ ಭಕ್ತಿ ಹೇಳ್ತಾರೆ ಅಂದ್ರೆ ಇಲ್ಲಿ ನೋಡ್ರಿ ನಮ್ಮ ಸರ್ ಎದುರುಗಡೆ ಹಾಕೊಂಡ್ಬಿಟ್ರೆ ಕಂಡ ಭಕ್ತರಿಗೆ ನೋಡಿ ಬಸವಣ್ಣವ್ರು ಇದು ಒಂದೇ ವಚನ ಅವರನ್ನ ಭಕ್ತಿ ಭಂಡಾರಿ ಸ್ಥಾನಕ್ಕೆ ಕರೆದ್ರಿ. ಅಷ್ಟು ಎತ್ತರದಲ್ಲಿ ಹೋದ್ರೂ ಸಹಿತ ಯಾರಾದ್ರೂ ಕಾಲಿಗೆ ಬಿದ್ದು ಶರಣು ಮಾಡಿದ್ರೆ ನೀನು ಪ್ರಧಾನಿ ಮಂತ್ರಿಯಪ್ಪ, ನಮಗೆ ಅವಕಾಶ ಮಾಡಿಕೊಟ್ಟಪ್ಪ, ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಕಟ್ಟ ಕಡೆಯಲ್ಲಿ ಬದುಕ್ತಕ್ಕಂಥವ್ರಿಗೆ ಇವತ್ತು ತಲೆ ಎತ್ತಿ ಬದುಕುವಂತೆ ಮಾಡಿದೆಪ್ಪ ಅಂತ ತಿಳ್ಕೊಂಡು ಭಾವನಾತ್ಮಕವಾಗಿ ಕಣ್ಣೀರು ತೆಗೆದು ಕಾಲಿಗೆ ಬೀಳುವಂಥ ಸಂದರ್ಭದಲ್ಲಿ ಬೇರೆಯವರಾದ್ರೆ ನಾನು ಇವರಿಗೆಲ್ಲ ಅವಕಾಶ ಮಾಡಿಕೊಟ್ಟು ಇವತ್ತು ಹೇಳ್ತೀವಿ ನಾವು. ನಾನು ಅವ್ರನ್ನ ಕರೆದು ಅವಕಾಶ ಕೊಡ್ಲಿಂದ ಇವರೆಲ್ಲ ಮೇಲೆ ಬರ್ತಾರೆ, ಹೆಜ್ಜೆಜ್ಜಿ ಹೇಳ್ಕೊಳ್ತೀವಿ ನಾವು. ಆದ್ರೆ ಬಸವಣ್ಣವ್ರಂತಾರ ಒಬ್ಬ ಸತ್ಯಕ್ಕ ಅಂತವ್ರು, ಕಸ ಗುಡಿಸ್ತಕ್ಕಂಥವ್ರು, ಮುಸ್ರೆ ತಿಕ್ಕಂಥವ್ರು, ಅವ್ರು ಬಂದು ಕಾಲಿಗೆ ಬಿದ್ದು ಕಣ್ಣೀರಿನಿಂದ ಪಾದ ತೊಳೆದ್ರೆ ಅವ್ರು ಹೇಳ್ತಾರೆ ಅವರಿವರೆನ್ನದೇ ಪಾದಕ್ಕೆರಗಲು ಕೆಚ್ಚು ಬೆಳೆಯುತ್ತೆ ನನ್ನೊಳಗಡೆ, ಆ ಕೆಚ್ಚಿಗೆ ಕಿಚ್ಚನಕ್ಕಿ ಬೆಳ್ಳುಕನ ಮಾಡಿ ಬೆಳಗಾರದಂತೆ ಮಾಡು ಕೂಡಲ ಸಂಗಮ ದೇವ ಅಂತ ಹೇಳಬೇಕಾದ್ರೆ ಎಂಥ ಭಕ್ತಿ ಪರಾಕಾಷ್ಠೆಗೆ ಬಸವಣ್ಣ. ನಾನು ಯಾವಾಗಲೂ ಅವ್ರ ಜೊತೆ ಚಿಂತನೆ ಮಾಡೋದಷ್ಟೇ, ನೀವೇನೇ ಕಾರ್ಯಕ್ರಮ ಮಾಡಿದ್ರೆ ಭಕ್ತಿಯ ಒಳಗೊಂಡ ಕಾರ್ಯಕ್ರಮ ಆಯಿತು ಅಂತಂತಂದ್ರೆ ಅದಕ್ಕೆ ನಮ್ಮನ್ನು ಒಳಗೊಂಡ ಎಲ್ಲರನ್ನೂ ಸಹಿತ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸ್ವತಃ ಅವ್ರು ಆ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಹಾಗಾಗಿ ಇಂಥದ್ದೊಂದು ಕಾರ್ಯಕ್ರಮದ ಜೊತೆ ನಾವು ಅವ್ರ ಜೊತೆ ಗುರುತಿಸ್ಕೊಳ್ಳೋದನ್ನೋದೇ ಹೆಮ್ಮೆ ನಮ್ಗೆ. ಬಸವಣ್ಣವ್ರು ನಾವು ನೋಡಿಲ್ಲ, ಬಸವಣ್ಣನವ್ರನ್ನ ನಾವು ಕಂಡಿಲ್ಲ, ಆದ್ರೆ ಬಸವಣ್ಣವ್ರು ಕಾಣಲೇನು ಕಂಡಿದ್ದೀವಿ. ಯಾಕೆ ಆ ಬಸವಣ್ಣನವ್ರನ್ನ ನೆನೆಸ್ತೀವಿ ಅಂತ ತಿಳ್ಕೊಂಡು ಇವತ್ತಂತೂ ಇಂಥದ್ದೊಂದು ಕಾರ್ಯಕ್ರಮಗಳು ನಮಗೆ ಸಿಗ್ತಾ ಇದೆ. ಅದಕ್ಕೆ ಯಾರು ಏನೇ ಮಾಡಿದ್ರು ಸಹಿತ ಬಸವಣ್ಣನವರ ತತ್ಸ್ವರೂಪಿಗಳಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಶರಣರ ಆತ್ಮಗಳಾಗಿ ಕೆಲಸ ಮಾಡೋಣ ಅನ್ನೋದೊಂದು ಭಾವನೆ ನಮ್ಮಲ್ಲಿ ಬಂತು ಅಂತಂದ್ರೆ ಖಂಡಿತವಾಗಿ ಯಾವುದೇ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ. ನಮ್ಗೆ ಒಬ್ಬರು ಹೆಂಗಂತಂದ್ರೆ ನಮ್ಮ ಬಸವ ಕಲ್ಯಾಣದವರು ಅಂತ ಯಾವಾಗ ನಾನು ಹೇಳ್ತೀನಿ, ಲಿಬ್ರಲ್ ಮೈಂಡ್. ನೀವು ಯಾರೇ ಬರ್ರಿ, ಇನ್ನು ಈಗಲ್ಲ ಅನುಭವ ಮಂಟಪದ ಮೇಲೆ ಆದ್ಮೇಲೆ ಇನ್ನು ಎಷ್ಟು ಜನ ಜಂಗಮರಿಲಿ ಬರ್ತಾರೋ ಗೊತ್ತಿಲ್ಲ. ನಮ್ಮ ಬಸವ ಕಲ್ಯಾಣದವ್ರಿಗೆ ನಾನು ಯಾಕೆ ಪಾದಕ್ಕೆ ಶರಣ ಮಾಡ್ತೀನಿ ಅಂತಂದ್ರ ಇವರಲ್ಲಿ ಎಂಥ ದೊಡ್ಡ ಮನಸ್ಸು. ಇಲ್ಲಿಗೂ ಮತ್ತು ಬೇರೆ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಅಂತಂದ್ರೆ ಬೇರೆ ಯಾರ ಜಂಗಮ ಬಂದ್ರೂ ಸ್ವಾಗತ ಮಾಡಲ್ಲ, ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಲ್ಲ. ನಮ್ದು ನಗರದಲ್ಲಿ ನಮ್ಮ ಗುರುಗಳು ಅದಾರ, ನಮ್ಮ ಮಠಾಧೀಶರು ಅದಾರ, ನಾವು ಅವ್ರಿಗೆ ಅಷ್ಟೇ ವಿಧೇಯರಾಗಿರ್ತೀವಿ, ನಾವು ಅವ್ರಿಗೆ ಅಷ್ಟೇ ಸೇವೆ ಮಾಡ್ತೀವಿ, ಯಾರು ನಮ್ಗೆ ಸಂಬಂಧ ಇಲ್ಲ ಅಂತ. ಆದರೆ ಇಲ್ಲಿ ಜಂಗಮರಲ್ಲ, ಬೇರೆ ಯಾರೇ ಬಂದು ಇಲ್ಲಿ ಸೇವೆ ಮಾಡ್ತೀವಿ ಅಂದ್ರೆ ರೆಡಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ. ಯಾಕೆ ನೀವು ಬಂದು ಯಾವಾಗ ನೀವು ಬಸವಣ್ಣ ಶರಣಾಗಿವಿ ಅಂದ್ರೆ ನಾವು ನಿಮಗೆ ಶರಣಾಗ್ತೀವಿ ಅಂತಕ್ಕಂಥ ಭಾವ ನಮ್ಮ ಬಸವ ಕಲ್ಯಾಣದ ಎಲ್ಲ ಸಂಘಟಕರಿಗೆ ಇದೆ. ಹಾಗಾಗಿ ಇವತ್ತು ಯಾರು ಬಂದರೂ ಸಹಿತ ಅಂಥದ್ದೊಂದು ಕಾರ್ಯಕ್ರಮಕ್ಕೆ ಅವರು ಕಂಕಣಬದ್ಧರಾಗಿ ನಿಲ್ತಾರೆ. ಅಂಥದ್ದೊಂದು ಶಕ್ತಿ ನಿಮ್ಮ ಒಳಗಡೆ ಇದ್ದಿದ್ದಕ್ಕಾಗಿ ನಾನು ಅನಂತ ಕೋಟಿ ಶರಣಗಳನ್ನು ಸಲ್ಲಿಸ್ತಾ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಸಮಿತಿನೂ ಈಗಾಗಲೇ ಆಗಿದೆ. ನಮ್ಮ ಪತಂಗಿಯವರು ಬಹಳ ಚಂದ ಅದು ಉದಾಹರಣೆ ಕೊಟ್ಟರು ನೋಡ್ರಿ, ಎಷ್ಟು ವಿಚಾರಧಾರೆ ಅವ್ರದ್ದು ಅದನ್ನ ವಿಶ್ಲೇಷಣೆ ಮಾಡಿದ್ರು. ಬಸವ ಕಲ್ಯಾಣದೆಡೆಗೆ ಕಲ್ಯಾಣ ನಡೆಗೆ ಅಂದ್ರೆ ಕಲ್ಯಾಣದ ಕಡೆಗೆ ಎಲ್ಲ ಶರಣರು ಬಂದು ಇಲ್ಲೊಂದು ಕಲ್ಯಾಣವನ್ನು ಪ್ರಕಾಶ ಮಾಡಿದ್ರು. ಆ ಶಿವನ ಬೆಳಕನ್ನ ಇಲ್ಲಿಗೆ ಧಾರೆ ಹರಿಸಿದ್ರು, ಅಂದ್ರೆ ಇಳಿಸಿದ್ರು. ಆ ಇಳಿದಿರ್ತಕ್ಕಂಥ ಬೆಳಕಿನಲ್ಲಿ ಎಲ್ಲರನ್ನೂ ಸಹಿತ ಬಾಳಿ ಬೆಳಗಿದ್ರು. ಇಂಥ ಒಂದು ಕಲ್ಯಾಣ ಕಾರ್ಯ ಇಲ್ಲಿ ಆಯ್ತಲ್ಲ, ನಮ್ಮ ಜೀವನದ ಕಲ್ಯಾಣ ಕಾರ್ಯನೂ ಸಹಿತ ಇಲ್ಲಿ ಬೆಳಗಿಸ್ಕೋಬೇಕಂತ ಬಂದು ಆತ್ಮ ಜ್ಯೋತಿಯನ್ನು ಒದಿಸ್ಕೊಂಡು ಬೆಳಗಿದ್ರು. ಹಾಗಾಗಿ ಇಂಥದ್ದೊಂದು ಕಲ್ಯಾಣ ಯಾವಾಗ ಹಿಂಗೆ ಆಗದು. ಈಗ ನೋಡ್ರಿ, ಒಂದು ಬಾವಿ ಇದೆ, ಆ ಬಾವಿ ಒಳಗಡೆ ನೀವು ನೀರು ತೆಗಿತೀರಿ. ಈಗ ಯಾರು ಬಾವಿಯಲ್ಲಿ ಸೇದಲ್ಲ. ಈಗ
ಈಗೆಲ್ಲ ನಲ್ಲಿಗಳು ಬಂದ್ಬಿಟ್ಟಾವ. ಬಾವಿ ನೀರು ಸೇದಂತ ಸಂದರ್ಭದಲ್ಲಿ ಒಂದು ಕೊಡ ನೀರು ಸೇದಿಸ್ತೀರಿ, ಮತ್ತೆ ಕಸ ಬಿಟ್ಟು ಬಿಡುತ್ತೆ. ಆಮೇಲೆ ಆ ಕೊಡ ನೀರು ತಗೊಂಡೋಗಿ ಮತ್ತೆ ಬರೋದ್ರೊಳಗೆ ಕಸ ಬೀಳ್ತದೆ, ಮತ್ತೆ ನೀವು ತೆಗಿಬೇಕಾಗತ್ತೆ. ಹಂಗೆ 12ನೇ ಶತಮಾನದಲ್ಲಿ ಒಂದ್ಸರಿ ಆಗ್ಯದಲ್ಲ, ಬಿಟ್ಬಿಡೋಣ ಅನ್ನೋದಿಲ್ಲ. ಯಾಕಂತಂದ್ರೆ ಹರಿಹರ ಬಹಳ ಚಂದ ಹೇಳ್ತಾರೆ. ಬಸವಣ್ಣನವರು ಮಾಡಿರ್ತಕ್ಕಂಥ ಒಂದು ಕಾರ್ಯ ಹೆಂಗಂತಂದ್ರ, ಅವ್ರು ಹೇಳೋ ಮಾತು, ಗಣಪರ್ವಂಗಳಂತ ನಡೀತಾ ಇದ್ವಿ ಇಲ್ಲಿ ಬೆಟ್ಟಬಾಲ್ಕುಂದ ಅಪೋರ್ ಅದಾವೆ. ಅದೊಂದು ಕಾರ್ಯಕ್ರಮ ಶುರು ಮಾಡ್ಬೇಕಪ್ಪ ನೀವು. ಬೆಟ್ಟಬಾಲ್ಕುಂದ ಐತಿಹಾಸಿಕವಾಗಿರ್ತಕ್ಕಂಥದ್ದು. ಆ ಬೆಟ್ಟಬಾಲ್ಕುಂದದಲ್ಲಿ ಗಣಪರ್ವಗಳು ನಡೀತಾ ಇದ್ವಂತೆ. ಆ ಗಣಪರ್ವಗಳಲ್ಲಿ ಭಕ್ತಿಯ ತಳಹದಿ ಮೇಲೆ ನಡೀತಕ್ಕಂಥ ಒಂದು ಗಣಪರ್ವಗಳು ಯಶಸ್ವಿ ಆಗ್ತಾ ಇದ್ವು ಅವತ್ತಿನ ಕಾಲದಲ್ಲಿ. ಅದು ಅದೇ ಕಾಲದಲ್ಲಿ ನಡೆದೋಯ್ತು ಅಂತ ಇಲ್ಲ. ಇವತ್ತು ಯಾವುದೇ ಕಾರ್ಯಕ್ರಮಗಳು ಯಾವುದೇ ಮಠದಿಂದ ನಡೀಲಿ, ಅವೆಲ್ಲ ಗಣಪರ್ವಗಳ ಸಂಕೇತವೇ, ಅವೆಲ್ಲ ಗಣಪರ್ವಗಳ ಭಾಗವೇ. ಅದಕ್ಕೆ ಬಸವ ಕಲ್ಯಾಣದೆಡೆಗೆ ಕಲ್ಯಾಣ ನಡಿಗೆ ಕಾರ್ಯಕ್ರಮವು ಸಹಿತ ಗಣಪರ್ವದ ಕಾರ್ಯಕ್ರಮದ ಸಂಕೇತ, ಅದರ ಒಂದು ಮುಂದುವರೆದಿರ್ತಕ್ಕಂಥ ಭಾಗ ಅಂತ ತಿಳ್ಕೊಂಡು ನಾವೆಲ್ಲರೂ ಸಹಿತ ಮನೆ ಮನೆಗೆ ಪ್ರಚಾರ ಮಾಡೋಣ. ನಮ್ಮ ಗೆಳೆಯರು, ಪಕ್ಕದಲ್ಲಿರೋರು, ಬೇರೆ ಊರಿನಿಂದ ಇರೋರು ಎಲ್ಲರಿಗೂ ಸಹಿತ ಹೇಳೋಣ, ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಬಂದು ಭಾಳ ಅವ್ರೇನು ಬೇಡೋದಿಲ್ಲ. ಬೇರೆಯವರೆಲ್ಲರೂ ಏನು ಮಾಡ್ತಾರೆ ಅಂದ್ರೆ ಲಕ್ಷಾಂತರ ರೂಪಾಯಿ ಸಮಿತಿ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ಖರ್ಚು ಮಾಡೋದು